ನಾನು ಒಂದೇ ಒಂದು ಸ್ಟ್ರೇಟ್ ಪ್ರಶ್ನೆ ನಿಮಗೆ ಕೃಷ್ಣಮೂರ್ತಿ ಅವರೇ. ಈಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಸೆಡ್ ಹೊಡೆದು ತಮ್ಮ ಜಾತಿ ಸಮುದಾಯದ ನಾಯಕರುಗಳ ಸಭೆ ಮಾಡ್ತಾರೆ. ವೀರಶೈವ ಲಿಂಗಾಯತರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋರು ಒಂದು ಸಭೆ ಮಾಡ್ತಾರೆ. ಅದೇ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂಥ ದಲಿತ ನಾಯಕರುಗಳು ಸಭೆ ಮಾಡಿ ಈ ಜಾತಿನಂತೆ ಬರ್ಬೇಕು, ಇಲ್ಲಾಂದ್ರೆ ನಾವು ಸುಮ್ಮನೆ ನಿಂತ್ಕೊಳ್ಳಲ್ಲ, ನಮ್ಮನ್ನು ಬಿಟ್ರಿ ನೀವೆಂಗ್ರಿ ರಾಜ್ಯಭಾರ ಮಾಡ್ತೀರಾ, ನೀನ್ ರಕ್ತಕ್ರಾಂತಿ ಆಗೋಗುತ್ತೆ ಅಂತ ಯಾಕೆ ಮಾತಾಡಲ್ಲ ಅವರು? ಅವ್ರನ್ನ ತಡೆದಿರೋದು ಯಾರು? ಈಗ ಅವ್ರನ್ನ ಯಾರು ತಡೆದಿಲ್ಲ ಮೇಡಮ್, ಸ್ವತಃ ಇವರೇ ಇವ್ರನ್ನ ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ. ಯಾಕೆ ಹಾಕೊಂಡಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಇವ್ರಿಗೆ ಇನ್ಸೆಕ್ಯೂರಿಟಿ ಇದೆ. ನಾನೇನಾದ್ರೂ ಗಟ್ಟಿ ಧ್ವನಿನಲ್ಲಿ ಮಾತಾಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥ ಮುಂದುವರೆದ ವರ್ಗಗಳು ನನಗೆ ವೋಟ್ ಹಾಕಲ್ಲ ಅಂತ. ಯಾಕೆ ಈ ಭಯ ಇದೆ ಅಂತಂದ್ರೆ, ಇವ್ರು ಯಾರು ಕೂಡ ರಿಯಲ್ ರೆಪ್ರೆಸೆಂಟೇಟಿವ್ಸ್ ಅಲ್ಲ. ಯಾಕೆಂದ್ರೆ ಇವರು ಇಡೀ ರಾಜ್ಯದ ಸಮುದಾಯ, ದಲಿತ SC ST ಸಮುದಾಯಗಳನ್ನ ರೆಪ್ರೆಸೆಂಟೇ ಮಾಡಲ್ಲ. ಇವ್ರಿಗೆ ಒಂದು ಭಯ ಯಾಕಿದೆ ಅಂತಂದ್ರೆ, ಇಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮುಂದುವರೆದ ವರ್ಗಗಳು ವೋಟ್ ಹಾಕಲ್ಲ ಅನ್ನೋ ಭಯ ಇದೆಯಲ್ಲ, ಅದೇ ಭಯವನ್ನ ಇತರೆ ಈಗ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ -51 51 ರಿಸರ್ವ್ ಎಲ್ಲರಿಗೂ ಹೈಕಮಾಂಡ್ ಅಲ್ವಾ ಸರ್? ಒಕ್ಕಲಿಗರಿಗೂ ಹೈಕಮಾಂಡೆ, ಲಿಂಗಾಯತರಿಗೂ ಹೈಕಮಾಂಡೆ, ದಲಿತರಿಗೂ ಹೈಕಮಾಂಡೆ, ಮುಸಲ್ಮಾನರಿಗೂ ಹೈಕಮಾಂಡೆ, ಎಲ್ಲರಿಗೂ ಒಂದೇ ಅಲ್ವಾ ಹೈಕಮಾಂಡು? ಹೈಕಮಾಂಡು ಕೂಡ ಪ್ರಬಲರಿಗೆ ಮತ್ತು ದುರ್ಬಲರಿಗೆ ಬೇರೆ ಬೇರೆ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತಾ? ಆ ಇಚ್ಛಾಶಕ್ತಿ ಯಾವ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನ ಜಾರಿಗೆ ತನ್ನಿ ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ವಾ ಆ ಜಾತಿಯ ನಾಯಕರುಗಳ ಸ್ಥಿತಿಗತಿಗಳು ಹೇಗಿದೆ ಅಂತ? ಯಾಕೆ ಪರಮೇಶ್ವರ್ ಅವ್ರು ಮಾತಾಡಲ್ಲ? ಯಾಕೆ HC ಮಹದೇವಪ್ಪ ಅವ್ರು ಮಾತಾಡೋದಿಲ್ಲ? ಯಾಕೆ ಮುನಿಯಪ್ಪನವ್ರು ಮಾತಾಡೋದಿಲ್ಲ? ಯಾಕೆ ಮಾತಾಡಲ್ಲ ಸ್ವಾಮಿ? ನಿಮ್ಮನ್ನ ತಡೆದವ್ರು ಯಾರು? ಡಿ ಕೆ ಶಿವಕುಮಾರ್ ಅವರನ್ನ ತಡೀದೇ ಇದ್ದವರು ನಿಮ್ಮನ್ನ ತಡೀತಾರಾ? ಈಗ ಈ ಪ್ರಶ್ನೆಯನ್ನ ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕ ಮಂತ್ರಿಗಳು ಕೂಡ ಆಲೋಚನೆ ಮಾಡಬೇಕಾಗಿದೆ ಮೇಡಮ್. ಈಗ ಇವರು ಮಾತಾಡ್ಲಿಲ್ಲ ಅಂತ ಇವ್ರು ಸಭೆ ಮಾಡಕ್ಕಾಗದೆ ಪ್ರಗತಿಪರರ ಸಭೆ ಮಾಡಿಸ್ತಾರೆ. ಪ್ರಗತಿಪರರ ಸಭೆ ಮಾಡಿಸಿ ಇದು ತರಲೇಬೇಕು ಅಂತ ಹೇಳಿಸ್ತಾರೆ. ಸೊ ಇಂಥವು ಮಾಡ್ಕೊಂಡಿದ್ರೆ ಇವ್ರಿಗೆ ಯಾರ್ರಿ ಈಗ ಇದು ನೀವು ಅಂದಂಗೆ ಅಷ್ಟೇ. ಇವ್ರು ಯಾವಾಗಲೂ ಹಂಗೆ ಇರ್ತಾರೆ, ಹಂಗೆ ಇರಬೇಕು. ಅಹಿಂದ ಮತಗಳ ಮತ್ತು ಅಹಿಂದ ಸಮುದಾಯದ ಗುತ್ತಿಗೆ ತಗೊಂಡಂಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಷ್ಟೇ. ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನೋದಕ್ಕಿಂತ ಮೇಡಮ್, ಇವ್ರಿಗೆ ಇವರ ಸ್ಥಾನಮಾನಗಳಿಗೆ ಚ್ಯುತಿ ಬರಬಾರ್ದು. ಸಮುದಾಯಗಳಿಗೆ ಏನೇ ಅನ್ಯಾಯ ಆದ್ರೂ ಪರವಾಗಿಲ್ಲ, ಇವರು ಬಾಯಿ ಬಿಚ್ಚಲ್ಲ. ಇವರ ಮಂತ್ರಿಗಿರಿಗೆ ಏನಾದ್ರು ತೊಂದರೆ ಆಯ್ತಾ ಅವಾಗ ಬಾಯಿ ಮುಚ್ತಾರೆ, ಬಾಯಿ ಬಿಚ್ತಾರೆ. ಮೇಡಮ್, ಅದು ನಮ್ದು ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೆ ನಮ್ಮ ಕ್ರೈಸ್ತರ ಪರವಾಗಿ. ನೀವು ಹೇಳಿದ ಮಾತನ್ನ ನಾನು ಭಾಳ ಕರೆಕ್ಟಾಗಿ ಒಪ್ಕೊಳ್ತೀನಿ ಮೇಡಮ್, 100% ನಾನು ಒಪ್ಕೊಳ್ತೀನಿ. ಯಾಕೆ ಅಂತಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ನಾನು ಮಾತಾಡ್ತಾ ಇರೋ ಮಾತು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಅಲ್ಪಸಂಖ್ಯಾತ, ಅದರಲ್ಲೂ ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥ ಮಂತ್ರಿಗಳು, MLCಗಳು, ಹೌದು ಕೆ ಜೆ ಜಾರ್ಜ್ ಅವರನ್ನು ಒಳಗೊಂಡು ಅವರು ಲೋಬೋ ಅವರಿದ್ದಾರೆ, ಆಮೇಲೆ ಡಿಸೋಜಾ ಅವರಿದ್ದಾರೆ, ಆಮೇಲೆ ವಿನಿಶಾ ನೀರೋ ಅವರಿದ್ದಾರೆ. ಐವನ್ ಡಿಸೋಜಾ ಅವರು MLC ಮೇಡಮ್. ಇವಾಗ ಅವ್ರು ಎಲ್ಲಿದ್ದಾರೆ ನಮಗೂ ಗೊತ್ತಿಲ್ಲ, ಅವ್ರು ನಮ್ಗೆ ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ. ಮತ್ತೆ ನೀವ್ ಹೇಳಿದ್ ಬಹಳ ಚೆನ್ನಾಗಿ ಹೇಳಿದ್ರಿ. ಏನಂತ ಹೇಳಿದ್ರೆ, ಯಾರು ಅವ್ರನ್ನ ತಡೆದಿದ್ದಾರೆ ಮಾತನಾಡ್ಲಿಕ್ಕೆ ಬಿಟ್ಟು? ಇವತ್ತು ಹೆಚ್ಚು ಕಡಿಮೆ 25 ವರ್ಷದಿಂದ ಕ್ರೈಸ್ತರು ಸಮುದಾಯ ಹೋರಾಟ ಮಾಡ್ತಾ ಇದೆಯಲ್ಲ, ಇದನ್ನ ತೆಗೆದುಕೊಂಡು ಇವತ್ತು ನೀವು ಸರ್ಕಾರದಲ್ಲಿ ಪ್ರತಿನಿಧಿಗಳಾಗಿದ್ದೀರಲ್ಲ, ನೀವು ಮಾತಾಡ್ಬೇಕಾಗಿತ್ತಲ್ಲ. ನಿಮ್ಮನ್ನ ಯಾರು ತಡೆದಿದ್ದಾರೆ? ಇವತ್ತು ನಾನಿಲ್ಲಿ ಕುತ್ಕೊಂಡು ಒಬ್ಬ ಸಮುದಾಯದ ನಾಯಕನಾಗಿ ಮಾತನಾಡ್ತಾ ಇರೋ ಪ್ರಶ್ನೆನ ನೀವು ಸರ್ಕಾರದ ಪ್ರತಿನಿಧಿಯಾಗಿ ಮಾತಾಡಬೇಕಾಗಿತ್ತಲ್ಲ. 5% ಕೊಟ್ಟಿದ್ರೆ ನಮ್ಮ ಸಮುದಾಯಕ್ಕೆ ಇದು ಯಾವುದು ಮೀಸಲಾತಿ ಸಿಗ್ತಾ ಇಲ್ಲ ಮರಯ, ಬೇರೆ ಯಾರೋ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಸಿದ್ದರಾಮಯ್ಯ ಪಕ್ಕದಲ್ಲೇ ಕುತ್ಕೊಂಡಿದ್ದಾರಲ್ಲ ಕೆ ಜೆ ಜಾರ್ಜ್ ಅವರು, ಯಾಕೆ ಮಾತಾಡ್ತಾ ಇಲ್ಲ ಅಂತಕ್ಕಂಥದ್ದು ಇನ್ನೂ ಸಮುದಾಯಕ್ಕೆ ಯಕ್ಷ ಪ್ರಶ್ನೆ ಆಗಿದೆ. ಅದರಲ್ಲಿ ಇರ್ತಕ್ಕಂಥ ನಾವು ನಮ್ಮ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಅದು ಅಲ್ಪಸಂಖ್ಯಾತರು ಮತ್ತು ಅದರಲ್ಲೂ ಕ್ರೈಸ್ತ ನಾಯಕರ ಬಗ್ಗೆ ನಮ್ಮ ಇಡೀ ಸಮುದಾಯ ದೊಡ್ಡ ಬೇಸರಗೊಂಡಿದೆ. ಸರ್, ಬಿಜೆಪಿಯಲ್ಲಿ ಯಾರಿದ್ದಾರೆ ಸರ್ ಕ್ರೈಸ್ತ ನಾಯಕರು? ಬಿಜೆಪಿನಲ್ಲಿ ಈಗ ನಮ್ಮ ಸುಮಾರು ಜನ ಇದ್ದಾರೆ ಮೇಡಮ್. ಸುಮಾರು ಜನ ನಮ್ಮ ಕೆನಡಿ ಶಾಂತಕುಮಾರ್ ಅಂತ ಇದ್ದಾರೆ, ಥಾಮಸ್ ಅಂತ ಇದ್ದಾರೆ, ಈಗ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ನಮ್ಮ ಶಾಸಕರುಗಳು ಯಾರಿದ್ದಾರೆ ಸರ್? ಶಾಸಕರಿಗೆ ಇನ್ನೂ ಯಾರು ಕೊಟ್ಟಿಲ್ಲ ಮೇಡಮ್. ಶಾಸಕರು ಇನ್ನೂ ಯಾರು ಇಲ್ಲ. ಬಿಜೆಪಿಯಲ್ಲಿ ಒಂದು ಇಲ್ವಾ ಕ್ರಿಶ್ಚಿಯನ್ಸ್ಗೆ ಮೇಡಮ್? ಅದು ನನ್ಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನನ್ನ ಜ್ಞಾನಾರ್ಜನೆ ಕೇಳ್ತಾ ಇದ್ದೀನಿ. ಬಿಜೆಪಿನಲ್ಲಿ ಇನ್ನೂ ಯಾರಿಗೂ ಶಾಸಕರು ಕೊಟ್ಟಿಲ್ಲ, ಇನ್ನು ಮುಂದೆ ಕೊಡ್ಲೂಬಹುದು, ಯಾರು ಗೊತ್ತಿಲ್ಲ. ನೀವು ಬಿಜೆಪಿ ಇರ್ತಾನೆ, ನೀವು ನಿಮ್ಮ ಹೆಸರು ನೀವೇ ಹೇಳ್ಕೊಂಡ್ರಿಲ್ಲ ಈಗ ಕೆನಡಿ ಶಾಂತಕುಮಾರ್ ಅಂತ. ಕೆನಡಿ ಶಾಂತಕುಮಾರ್ ಅಂತ ಹೇಳ್ಕೊಂಡೆ. ಇವತ್ತು ನಾನು ಇಲ್ಲಿ ಕುತ್ಕೊಂಡು ಸಮುದಾಯದ ಪ್ರತಿನಿಧಿ ಆಗ್ತಾನೆ ಕುತ್ಕೊಂಡಿದ್ದೇನೆ, ಅದಕ್ಕೆ ಕರೆಸಿದ್ದೀರಿ. ಸರ್, ಬಿಜೆಪಿ ನಾಯಕರು ಯಾರಿದ್ದೀರಿ ಅಂದ್ರೆ ನಿಮ್ಮ ಹೆಸರು ನೀವೇ ಹೇಳ್ಕೊಂಡ್ರಲ್ಲ, ಅದಕ್ಕೆ ಹೇಳ್ತೀನಿ ನಾನು. ನಾನೇನ್ ಹೇಳಿದೆ ಅಂತಂದ್ರೆ ತಮಗೆ ಅದನ್ನ ಸಪರೇಟ್ ಆಗಿ ಮಾತಾಡೋಣ. ಅದನ್ನ ಬೇಕಾದ್ರೆ ಜಾತಿ ಅಂತ ಬಂದಾಗ ಪಕ್ಷಾತೀತವಾಗಿ ಒಂದಾಗಿದ್ದ ಆರ್ ಅಶೋಕ್, ಎಲ್ಲರೂ ಒಂದಾಗಿದ್ದಾರೆ. ಶಿವಶಂಕರಪ್ಪನವರು ತಮ್ಮ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧನೇ ಮಾತಾಡಿದ್ದಾರೆ. ಅದು ತಾಕತ್ತು. ನೀವು ಕ್ರಿಶ್ಚಿಯನ್ ಅಂತ ಬಂದಾಗ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕಾಂಗ್ರೆಸ್, JDS, ಬಿಜೆಪಿ ಎಲ್ಲಾ ನಾಯಕರುಗಳು ಮಾತಾಡಬೇಕಲ್ಲ. ನಿನ್ನೆ ನಾವು ದೊಡ್ಡ ಪತ್ರಿಕಾಗೋಷ್ಠಿ ಮಾಡಿದೀವಿ, ಇಲ್ಲೇ ಪ್ರೆಸ್ ಮೀಟ್ ಮಾಡಿ ದೊಡ್ಡ ಚರ್ಚೆ ಮಾಡಿ ನಮ್ಮ ಯಾರು ನಮ್ಮ ಇವರು ಸಭಾಪತಿ
ಕ್ರಿಶ್ಚಿಯನ್ ಅವ್ರಿಗೂ ಮೀಸಲಾತಿ ಕೊಟ್ಬಿಡ್ಬೇಕಾ ಅಂತ ಯಾರು ಕೇಳಿದ್ರು ಮೇಡಮ್? ಅಂತ ಯಾರು ಕೇಳಿದ್ದು ಆಕ್ಚುಲಿ? ಮುಸಲ್ಮಾನರಿಗೂ ಮೀಸಲಾತಿ ಕೊಟ್ಬಿಡ್ಬೇಕಾ, ಕ್ರಿಶ್ಚಿಯನ್ರಿಗೂ ಮೀಸಲಾತಿ ನೋಡಿ, ಕೊಟ್ಬಿಡ್ಬೇಕಾ? ಅಂತ ಪರಿಸ್ಥಿತಿ ಇನ್ನು ನಮ್ಮ ಸಮಾಜದಲ್ಲಿ ಇದೆ ಅಂತಂದ್ರೆ ಅಲ್ಲಲ್ಲ, ಅಂತ ಸಮಾಜದಲ್ಲಿ ಇನ್ನೂ ಆ ಪರಿಸ್ಥಿತಿ ಅಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಮೇಡಮ್. ಅಂತವ್ರನ್ನ ಕರೆದು ನೀವು ಕೂಡಿಸಿ ಫಸ್ಟ್ ಅವ್ರನ್ನ ಇಂಟರ್ವ್ಯೂ ಮಾಡಿ, ಯಾಕಪ್ಪ ಕೊಡಬಾರ್ದು ಅಂತ ಹೇಳಿ. ಯಾಕೆ ಕೊಡಬಾರ್ದು? ನಾವು ಸಮಾಜದಲ್ಲಿ ಇವರಲ್ವಾ, ನಾವು ಪ್ರತಿನಿಧಿಗಳಲ್ವಾ, ನಾವು ಸಮಾಜದ ಭಾಗ ಅಲ್ವಾ? ಆ ಕಾರಣಕ್ಕಾಗಿ ನಾನು ನಮ್ಮ ಜಾರ್ಜ್ ಸಾಹೇಬ್ ಅವರಿಗೆ ನಾನು ಇಲ್ಲಿಂದ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ವಾಮಿ, ನಮಗೆ ಕ್ರೈಸ್ತ ಸಮುದಾಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಈ ವರದಿ ಇದೆಯಲ್ಲ, ಈ ವರದಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಫಸ್ಟ್ ಸರಿಪಡಿಸಿ. ನನಗಿಂತ ಜಾಸ್ತಿ ಈಸಿಯಾಗಿ ನೀವು ಸರಿಪಡಿಸಿ. ಪ್ರದೀಪ್ ಅವರು ಈಗ ನೋಡಿ, ನಮ್ಮಲ್ಲಿ MB ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ. MB ಪಾಟೀಲ್ ವಿರೋಧಿಸಿದ್ದಾರೆ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟು ಯೋಜನಾ ವೀರಶೈವಲಿಂಗಾಯತರ ಸಚಿವರಿದ್ದಾರೆ ಮತ್ತು 39 ಟೋಟಲ್ ಒಟ್ಟು ಶಾಸಕರಿದ್ದಾರೆ. ನಾವು ಇಷ್ಟೇ ಹೇಳ್ತಾ ಇರೋದು, ವೀರಶೈವ ಲಿಂಗಾಯತ ಸಮುದಾಯ ಎಷ್ಟಿದೆ ಅಂತ ನಿಖರತೆ ಬೇಕು ನಮಗೆ. ಮನೆ ಮನೆಗೆ ಭೇಟಿ ನೀಡಿ ವೈಜ್ಞಾನಿಕ ಸರ್ವೆ ಬೇಕು. ನಾವು ಯಾವುದೇ ಜಾತಿ ಬಗ್ಗೆ ನಾವು ಮಾತಾಡ್ತಲ್ಲ, ಎಲ್ಲ ಜಾತಿಗೆ ನ್ಯಾಯ ಕೊಡಿಸಿ, ಆದರೆ ಮನೆ ಮನೆಗೆ ಭೇಟಿ ನೀಡಿ ವೈಜ್ಞಾನಿಕ ಸರ್ವೆ ಆಗಿದೆ. ಇಲ್ಲಾಂದರೆ 39 ಶಾಸಕರು ರಾಜೀನಾಮೆ ಕೊಟ್ಟು ಮತ್ತೆ ಸರ್ಕಾರ ಮುಂದೆ ಚುನಾವಣೆ ಸರ್ಕಾರ ಬೀಳಿಸ್ರಿ, ಖಂಡಿತ ಬೀಳಿಸ್ತೀರಿ, ಸರ್ಕಾರ ಬೀಳಿಸ್ರಿ, ಖಂಡಿತ ಬೀಳಿಸ್ತೀರಿ. ಸೂಪರ್. ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಬೇಕು. ಸರ್ಕಾರ ಜಾತಿಗೋಸ್ಕರ ನೀವು ಸರ್ಕಾರನೂ ಬೀಳಿಸ್ತೀರಿ. ಅಲ್ಲ, ಇಡೀ ಸಮುದಾಯಕ್ಕೆ ಅನ್ಯಾಯ ಹೋಗುವಾಗ ಜಾತಿ ಹೆಸರಲ್ಲಿ ಇವರು ಟಿಕೆಟ್ ತಗೊಂಡು ಜಾತಿ ಹೆಸರಲ್ಲಿ ಸಚಿವರಾಗಿ ಆಗಿದೆ ಸರ್. ಈಗ ನಂಬರ್ಸ್ ಮನೆ ಮನೆಗೆ ಭೇಟಿ ನೀಡಿಲ್ಲ, ಸರ್ವೆ ಬಂದ್ಬಿಟ್ಟು ಎಸಿ ರೂಮಲ್ಲಿ ಕೂತು ಮಾಡಿದಂತ ಸರ್ವೆ ಅದು ಇರಬಹುದು. ಅಂದ್ರೆ ನಮ್ಮ ಸಂಖ್ಯೆ ಕಡಿಮೆ ತೋರಿಸಿದರೆ ಇದು ಅನ್ಯಾಯ ಆಗಿದೆ. ಸಮೀಕ್ಷೆ ಸರಿಯಾಗಿ ರೀತಿಯಾಗಿಲ್ಲ, ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಮಾಡಿಲ್ಲ ಅವರು. ಎಸಿ ರೂಮಲ್ಲಿ ಕೂತು ಮಾಡಿದಂತದ್ದು ನಿಮ್ಮ ಸಮುದಾಯದ ನೀವು ಅದನ್ನ ಮಾತಾಡ್ತಾ ಇರಿ. ಗೊತ್ತಾ, ನಾವಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಮಾತಾಡ್ತಾರೆ, ಎಲ್ಲ ಜಾತಿಯವರು ಮಾಡ್ತಾರೆ. ಕೃಷ್ಣಮೂರ್ತಿ ಅವರೇ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರು ಇರುವಂತವ್ರು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಚಿವರು ಇರುವಂತವ್ರು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಖ್ಯಮಂತ್ರಿಗಳಾದಂತವ್ರು, ಅತ್ಯಂತ ಪ್ರಬಲರು ಈಗ ಹೇಳ್ತಾರೆ ಈ ಒಂದು ವರದಿಯನ್ನ ತಾವು ಹಿಂಪಡೆಯುವಂತೆ ಮಾಡಿ, ಇಲ್ದಿದ್ರೆ ಸರ್ಕಾರವನ್ನ ಉರುಳಿಸಿ ಅಂತ. ಒಂದ್ ನಿಮಿಷ ಉರುಳಿಸಿ ಅಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ನೀವೇನ್ ಹೇಳ್ತೀರಾ ನಿಮ್ಮ ಸಮುದಾಯದ ಶಾಸಕರುಗಳಿಗೆ, ಸಚಿವರುಗಳಿಗೆ? ಸ್ಪಷ್ಟವಾಗಿ ಹೇಳ್ತೀನಿ ಮೇಡಮ್. ಈಗ ಈ ಏನು ಕಾಂತರಾಜ್ ವರದಿ ಏನಿದೆ, ಈ ವರದಿಯನ್ನ ಕ್ಯಾಬಿನೆಟ್ ಅಲ್ಲಿ ಇವತ್ತು ಚರ್ಚೆಗೆ ಬರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡಬೇಕು ಮತ್ತು ಆ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನ ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಲಿಲ್ಲ ಅಂದ್ರೆ ಏನು ಎಚ್ಚರಿಕೆ ಸಮುದಾಯದ ಅಂತ ಹೇಳಿದ್ರೆ, ಈ ಶಾಸಕರು ಏನಿದ್ದಾರೆ, SC ST ಮತ್ತು ಹಿಂದುಳಿದ ವರ್ಗಗಳ ಶಾಸಕರು ಏನಿದ್ದಾರೆ, ಮುಸಲ್ಮಾನರು ಕ್ರೈಸ್ತ ಶಾಸಕರು ಏನಿದ್ದಾರೆ, ಅವರು ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಬೇಕು. ಈ ಸಮುದಾಯಗಳಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಅವರು ಏನು ಧಮಕಿ ಹಾಕ್ತಾರ ಅಥವಾ ಸವಾಲ್ ಹಾಕ್ತಾರ? G ಪರಮೇಶ್ವರ್ ಆಗ್ಬೋದು, ಜಾರಕಿಹೊಳಿ ಅವರು ಆಗ್ಬೋದು, ಅಥವಾ ಜಾರ್ಜ್ ಅವರೇ ಆಗ್ಬೋದು, ಈ ರೀತಿ ಏನು ನಮ್ಮ ಜಮೀರ್ ಅಹಮದ್ ಖಾನ್ ಆಗ್ಬೋದು, ಈ ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಯಾವ ಸಿಗಲ್ಲ. ಯಾವ ಕಾರಣ ತುಂಬಾ ಬಿಸಿ ಇದಾರೆ ಬಿಡಿ ಸರ್, ಅವ್ರ ಹೆಸರು ತಗೋಬೇಡ, ಅವ್ರು ಸಿಗಲ್ಲ. ಅವರು ಅಲ್ಲ, ಇವರೆಲ್ಲರೂ ಕೂಡ ಸಿಗಲ್ಲ. ಅವ್ರು ಸಿಗಕ್ ಚಾನ್ಸ್ ಇಲ್ಲ, ಅವ್ರನ್ನ ಬಿಟ್ಬಿಡಿ. ಇವರೆಲ್ಲರೂ ಮಂತ್ರಿಗಳಾಗಿರೋದು ಮೇಡಮ್, ಇವರೆಲ್ಲರೂ ಮಂತ್ರಿಗಳಾಗಿರೋರು. ಏನಾಗಿದೆ, ಇದು ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಜಾಸ್ತಿ ತೋರಿಸಿದಾರಲ್ಲ, ಜಾಸ್ತಿ ತೋರಿಸ್ತಾ ಇರೋದೇ ಒಳ್ಳೇದು, ಸುಮ್ಮನೆ ಇರಿ ಸರ್. ತೋರಿಸಿರಲ್ಲ, ಅದು ಅಪೋಸಿಷನ್ಗೆ ಬಿಜೆಪಿಗೆ ಒಂದು ಲಡ್ಡು ಸ್ಕಿಂಗೆ ಮುಸಲ್ಮಾನರದ್ದು. ಅದು ಲಾಭ ತಗೊಳ್ತಾರೆ ಅವರು, ಇದು ಬೀದಿಗೆಲ್ಲ ಬಂದು ಲಾಭ ತಗೊಂಡು ಗೌರ್ಮೆಂಟ್ಗೆ ಇದು ಮಾಡ್ತಾರೆ. ಈ ಥರ ಇದು ಬರುತ್ತೆ. ಇನ್ನೊಂದು ಏನು ಮೇಡಮ್, ಈಗ ಜಾರ್ಜ್ ಅವ್ರ ಮಾತು ನೀವು ಹೇಳಿದ್ರಲ್ಲ, ಜಾರ್ಜ್ ಅವ್ರಿಗೆ 55% ಮುಸಲ್ಮಾನರ ಓಟ್ ಜಾಸ್ತಿ ಹಾಕಿರೋದಲ್ಲಿ. ಆ ಏರಿಯೆಲ್ಲ ಸಮುದಾಯದ ನಾಯಕರ ಹೆಸರು ಹೇಳಿ ಸರ್. ನಮ್ಮ ಸಮುದಾಯ ಇಲ್ಲ ಮೇಡಮ್, ಮುಸಲ್ಮಾನ ಹೆಸರು ಬೇರೆ. ಅವ್ರು ಮುಸಲ್ಮಾನರ ಎಲ್ಲ ಬಿಜೆಪಿನವರು ಎಲ್ಲ ಹೋಗಿರೋ 11 ಜನ ಇದ್ದಾರಲ್ಲ ಬಿಜೆಪಿನವರು, ಎಲ್ಲ ಬಿಜೆಪಿನವರು. ಪಕ್ಕ ಕಾಂಗ್ರೆಸ್, ಪಕ್ಕ ಮುಸಲ್ಮಾನ್ ಲೀಡರ್ ಇದ್ರೆ ನಮ್ಮ ಸಮುದಾಯ ಕರ್ನಾಟಕದಲ್ಲಿ ಇಷ್ಟು ಕಷ್ಟದಲ್ಲಿ ಇರ್ತಾ ಇರಲಿಲ್ಲ. ಈ ಅತಿ ಹೆಚ್ಚು ಓಟು ಸೈಲೆಂಟ್ ಆಗಿದ್ದೀವಿ, ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ. ನೋಡಿ, ಊಟ ಕೇಳಬೇಡ ನೀನು, ಬಟ್ಟೆ ಕೇಳಬೇಡ ನೀನು, ಆರಾಮಾಗಿರೋ. ಊಟ ಕೇಳಬೇಡ, ಬಟ್ಟೆ ಕೇಳಬೇಡ, ಆರಾಮಾಗಿರೋ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹೆಂಗೆ ಜಸ್ಟಿಫೈ ಮಾಡಬೇಕು, ಏನಾಗಬೇಕು? ಈಗ ಒಂದು ಆಗಿರೋ ತಪ್ಪು ಒಂದು ಜಾತಿಯವರು ಹೇಳಿದ್ರೆ ಏನೋ ಇದು ಮಾಡ್ಬೋದು. ಎಲ್ಲಾ ಜಾತಿಯವರು, ಎಲ್ಲಾ ವರ್ಗದವರು, ಎಲ್ಲಾ ಧರ್ಮದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದನ್ನು ಸರಿಪಡಿಸೋದು ಹೇಗೆ ಅಂತ ಮಾಡದೆ ಹೋದರೆ ಕಾಂಗ್ರೆಸ್ ಸರ್ಕಾರದವರು ಬೆಳ್ಳಿ ತಟ್ಟೆನಲ್ಲಿ ಅಧಿಕಾರವನ್ನು ತೆಗೆದು ಅವರ ವಿರೋಧಿ ಪಾಳ್ಯಕ್ಕೆ ಕೊಟ್ಬಿಡ್ತಾರೆ. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರಿದಾರಲ್ಲ, ಭಾಳ ಕಷ್ಟ ಒಕ್ಕಲಿಗರನ್ನ ಕನ್ವಿನ್ಸ್ ಮಾಡೋವಂಥದ್ದು. ಆಮೇಲೆ ತುಂಬ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಜಾಹೀರಾಗಿದೆ. ಯಾಕೆಂದರೆ ಅದಕ್ಕೆ ನಾನು ಇಲ್ಲಿ ಸಮಯ ಇಲ್ಲ. ಒಕ್ಕಲಿಗರನ್ನ ತುಳಿಬೇಕು ಅನ್ನುವಂಥ ಒಂದು ವರ್ಗ ಸೃಷ್ಟಿಯಾಗಿದೆ. ಈ ಸೃಷ್ಟಿಯಾಗಿದ್ದು 2004ರಲ್ಲಿ.
2004ರಲ್ಲಿ ನಾವು ಕೂಡ ಹೇಳ್ತೀವಿ, ಸನ್ಮಾನ್ಯ ಶ್ರೀ ದೇವೇಗೌಡರು ಧರ್ಮಸಿಂಗ್ನ ಮುಖ್ಯಮಂತ್ರಿ ಮಾಡೋ ಬದಲು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದರೆ ಬಹುಶಃ ಈ ಮಟ್ಟದ ರಾಜಕೀಯ ಕಲ್ಲೋಲ ಆಗ್ತಿರ್ಲಿಲ್ಲ. ಯಾವುದೋ ಕಾರಣಕ್ಕೆ ಅವರು ಒಂದು ತಪ್ಪೇ ಮಾಡಿದ್ರು. ಅದು ಒಕ್ಕಲಿಗ ಜನಾಂಗದಲ್ಲಿ ಆ ಒಂದು ನಿಲುವು ಕೂಡ ಇದೆ. ಅಲ್ಲಿಂದ ಪ್ರಾರಂಭ ಆಯಿತು ಒಕ್ಕಲಿಗ ಮತ್ತು ಇನ್ನೊಂದು ಕಮ್ಯುನಿಟಿ. ಆ ಕಮ್ಯುನಿಟಿ ಹೆಸರು ಹೇಳಕ್ಕೆ ಹೋಗಲ್ಲ ನಾನು. ಈ ರಾಜ್ಯದಲ್ಲಿ ಒಂಥರ ಇಂಡಿಯಾ ಪಾಕಿಸ್ತಾನ ಥರ ಜಗಳ ಆಡೋ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಒಕ್ಕಲಿಗರು ಕುರುಬರು. ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಒಕ್ಕಲಿಗರಿಗೆ ಒಂದು ಪ್ರಬಲವಾದಂಥ ಇನ್ನೊಂದು ಜಾತಿಯನ್ನ ಈ ರಾಜಕಾರಣಿಗಳು ಎತ್ಕಟ್ಟಿದ್ರು. ಆ ರಾಜಕಾರಣಿದು ತಪ್ಪಿದೆ, ಈ ರಾಜಕಾರಣಿದು ತಪ್ಪಿದೆ. ಇವರಿಬ್ಬರು ಜಗಳದಲ್ಲಿ ಅಣ್ಣ ತಮ್ಮಂದ್ರ ಥರ ಇದ್ರು. ಈಗ ನಾನು ನೇರವಾಗಿ ಹೆಸರು ಹೇಳ್ತೀನಿ, ಒಕ್ಕಲಿಗರು ಕುರುಬರು ಅಣ್ಣ ತಮ್ಮಂದ್ರ ತರ ಇದ್ರು. ಇಬ್ಬರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಹಳೆ ಮೈಸೂರು ಕಡೆ ನೀವು ಬಂದ್ಬಿಟ್ರೆ ಒಕ್ಕಲಿಗರು ಯಾರು ಕುರುಬರು ಯಾರು ಏನು ಗೊತ್ತಾಗಲ್ಲ. ಎಲ್ಲಾ ವೃತ್ತಿ ಒಂದೇ, ಆಟ ಪಾಠ. ವರ್ಷದ ಹಳೆಯ ದ್ವೇಷ ಈಗಲೂ ಕೂಡ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಇಲ್ಲ, ಸಿದ್ದರಾಮಯ್ಯ ಮತ್ತೆ ದೇವೇಗೌಡರು ಇವರಿಬ್ಬರ ಶೀತಲ ಸಮರ ಇದೆಯಲ್ಲ, ಘರ್ಷಣೆ ಇದೆಯಲ್ಲ, ಅದು ಜಾತಿ ಸ್ವರೂಪವನ್ನ ಪಡೆದುಕೊಂಡು ಈಗ ಒಕ್ಕಲಿಗರನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ. ಯಾಕೆಂದ್ರೆ ಅಧಿಕಾರ ಸಿಕ್ಕಾಗ ಸಹಜವಾಗಿ ಇದು ಮಾಡ್ತಾ ಇದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮತ್ತೆ 20 ವರ್ಷಗಳ ನಂತರ ಕುರ್ಚಿ ಕಾದಾಟಕ್ಕೆ ಒಕ್ಕಲಿಗರು ಮತ್ತು ಸಿದ್ದರಾಮಯ್ಯನವರು ಒಕ್ಕಲಿಗ ಪ್ರಾಧಿಕಾರಕ್ಕೆ ಯಾಕೆ ದುಡ್ಡು ಕೊಡ್ಲಿಲ್ಲ? ಬಜೆಟ್ ಅಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾಕೆ ದುಡ್ಡು ಕೊಡ್ಲಿಲ್ಲ? ಆಗ್ಲೇ ನಾನು ಹೇಳಿದೆ, ನಮ್ಮ ಒಕ್ಕಲಿಗ MLAಗಳು ಕೇಳಿಲ್ಲ ಅಂತ. ಇವರೊಬ್ಬ ಮುಖ್ಯಮಂತ್ರಿಯಾಗಿ ತಾಯಿ ಕರುಣೆಯಿಂದ ಎಲ್ರಿಗೂ ಕೊಡ್ಬೇಕಲ್ವಾ? ಬೇರೆ ಬೇರೆ ಯಾವ್ಯಾವ ಪ್ರಾಧಿಕಾರ ಕೊಟ್ಟಿದ್ದಾರೆ, ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅನ್ನೋ ಕಾರಣ ಕೊಟ್ಬಿಡ್ಲಿ. ಅಂದ್ರೆ ದ್ವೇಷದ ಮನೋಭಾವನೆ ಇವರಲ್ಲೂ ಇದೆ. ಅವ್ರು ಸೇಡ್ ತೀರಿಸ್ಕೊಂಡ್ಬಿಟ್ರು, ಇವರು ಸೇಡ್ ತೀರಿಸ್ಕೊಳಕ್ ಹೋಗ್ತಿದ್ದಾರೆ. ಬಲಿ ಆಗ್ತಿರೋದು ಯಾರು? ಮುಗ್ಧ ಒಕ್ಕಲಿಗರು, ಮುಗ್ಧ ಕುರುಬರು. ಇದು ಆಗೋದು ಬೇಡ ದಯವಿಟ್ಟು. ಆಮೇಲೆ ಒಂದು ರೀತಿಯಲ್ಲಿ ಇವ್ರು ಹೇಳ್ದಾಗೆ ರಾಜ್ಯದಲ್ಲಿ ಕೋಮು ಗಲಭೆಗಳು ನಡೀತಿಲ್ಲ. ಈಗ ನಾವು ಕಾಂತರಾಜ್ ವರದಿ ಇದರ ಪ್ರಕಾರ ಸರ್ಕಾರ ಬೀಳಿಸಿ ಅನ್ನೋದು ಅತಿರೇಕದ ಇದಾಗ್ಬಿಡುತ್ತೆ. ಶಾಂತ ರೀತಿಯಿಂದ ನಡೀತಿದೆ, ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಯಾರೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಕೆಲವು ತಪ್ಪುಗಳು ನಡೀತವೆ. ಇದು ಸರಿಪಡಿಸಲಾಗದ ದೊಡ್ಡ ತಪ್ಪು. ಇದು ದಯವಿಟ್ಟು ಇದನ್ನು ಸರಿಪಡಿಸ್ಬೇಕು. ಅಂದರೆ ಆ ಕಮಿಟಿ ಏನಿದೆ, ಕಾಂತರಾಜ್ ಆಯೋಗದ ಕಮಿಟಿ ಇದೆಯಲ್ಲ, ಅದ್ರ ಮೇಲೆ ಎಲ್ಲರನ್ನ ಸೇರಿಸ್ಬಿಟ್ಟು ಒಂದು ಉಪಸಮಿತಿ ಮಾಡಿ. ಅಲ್ಲೂ ಕೂಡ ಮತ್ತೆ ನೀವು ಅಲ್ಲಿ ಇನ್ನೊಂದಿದೆ, ಅದು ನಿಮಗೂ ಗೊತ್ತಿರ್ಬೋದು, ಜಗತ್ತಿಗೆ ಗೊತ್ತು, ಜಿಲೇಬಿ ಅಹಿಂದ ಅಂತ. ಅಲ್ಲೂ ನೀವು ಜಿಲೇಬಿನ ತುಳಿಯಕ್ಕೆ ಹೋದ್ರೆ ಯಶಸ್ಸನ್ನ ಒಂದಲ್ಲ, ನೀವು ಬೆಳ್ಳಿ ತಟ್ಟೆನಲ್ಲಿ ಅಧಿಕಾರವನ್ನ ಬಿಜೆಪಿ ಅವರು ಏನೋ ಬಿಡಿ ಸರ್, ಜಲೇಬಿನೇ ನಿರ್ಧರಿಸೋದು ಎಲ್ಲಾ ರೀತಿಯ ಬೆಳವಣಿಗೆಗಳನ್ನ. ಬಟ್ ಇವತ್ತು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡ್ತಾರೋ ಅಥವಾ ಸಚಿವ ಸಂಪುಟದ ಉಪಸಮಿತಿ ರಚನೆ ಮಾಡ್ತಾರೋ, ಏನೇ ಮಾಡಿದ್ರು ಕೂಡ ಎಲ್ಲ ಜಾತಿಯವ್ರನ್ನ ಇಟ್ಕೊಂಡು ಮಾಡ್ರಪ್ಪ. ಒಂದೇ ಜಾತಿಯವ್ರನ್ನ ಮಾಡಿದ್ರೆ ಮತ್ತು ಅಲ್ಲೊಂದು ದೊಡ್ಡ ಒಂದು ದ್ವೇಷ, ಒಂದು ಜ್ವಾಲಾಮುಖಿ ಆಸ್ಫೋಟ ಆಗುತ್ತೆ. ಹೀಗಾಗಿ ಏನು ಸಮಿತಿ ಮಾಡಿದ್ರು ಸರ್, 1000 ಜಾತಿಗಳಿವೆ, ಎಲ್ಲ ಜಾತಿಗಳಿಗೂ ರೆಪ್ರೆಸೆಂಟೇಷನ್ ಕೊಡೋಕ್ಕಾಗಲ್ಲ. ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಇವತ್ತೇನು ಭುಗಿಲೆದ್ದಿದೆ, ಆ ಸಮುದಾಯದ ಪ್ರತಿನಿಧಿಗಳನ್ನು ಇಟ್ಕೊಂಡ್ರೆ ಒಂದು ಸ್ವಲ್ಪ ಶಾಂತರಾಗಬಹುದು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ 4 ಗಂಟೆಗೆ ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ. ಅದಾದ ಮೇಲೆ ಬಹಳ ರಾಜಕೀಯವಾದಂತಹ ತಲ್ಲಣಗಳು ಸೃಷ್ಟಿಯಾಗೋ ಎಲ್ಲ ಸಾಧ್ಯತೆ ಇದೆ. ಇದು ಈ ದಿನದ ದಂಗಲ್ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.